ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಈ ಲೋಕಸಭೆ ಚುನಾವಣೆಯ ಮಹತ್ವ ಏನು ಎಂಬುದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ. ತಾವೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು. ನಾನು ಬಹುಶಃ ಇದನ್ನ ಬಿಡಿಸಿ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಲೋಕಸಭೆ ಚುನಾವಣೆಯ ಮಹತ್ವನೇ ಬೇರೆ. ಲೋಕಸಭೆ ಚುನಾವಣೆ ದೇಶದ ಭದ್ರತೆಯ ಬಗ್ಗೆ, ದೇಶದ ಹಲವಾರು ಕಾನೂನುಗಳ ಬಗ್ಗೆ, ದೇಶದ ಹಲವಾರು ವಿಧೇಯಕಗಳ ಬಗ್ಗೆ ಅದು ಕೆಲವು ತೀರ್ಮಾನಗಳನ್ನು ತೆಗೆದುಕೋಬೇಕಾಗುತ್ತೆ. ಇವತ್ತು ನೋಡ್ಬೋದು, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಹಲವಾರು ಕ್ರಾಂತಿಕಾರಿ ನಿರ್ಣಯಗಳಾಗಿದೆ, ಹಲವಾರು ದೇಶದ ಭದ್ರತೆಗೆ ಸಂಬಂಧಪಟ್ಟ ನಿರ್ಣಯಗಳಾಗಿದೆ. ಹೀಗಾಗಿ ಈ ಚುನಾವಣೆಯ ಮಹತ್ವನೇ ಬೇರೆ ಇರುತ್ತೆ. ಇವತ್ತು ಈಗಾಗಲೇ ನಮ್ಮ ಮುನಿರತ್ನ ಅವರು ಹೇಳಿದ್ದಾರೆ, ಅಂದರೆ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದು ಎಲ್ಲ ಕ್ಷೇತ್ರಗಳನ್ನು ಒಂದೇ ಸಮಾನ ದೃಷ್ಟಿಯಿಂದ ನೋಡಿದ್ರೆ ಅದೇ ಸರ್ಕಾರ ಅಂತ. ಇಲ್ಲ, ಈ ಕ್ಷೇತ್ರದಲ್ಲಿ ನಮಗೆ ಮತ ಬಂದಿಲ್ಲ, ಅಲ್ಲಿಗೆ ನಾವು ಅನುದಾನ ಕೊಡೋದಿಲ್ಲ, ಇನ್ನೊಂದು ಕ್ಷೇತ್ರದ ಈ ರೀತಿ ತಾರತಮ್ಯ ಮಾಡಿದರೆ ಅದನ್ನು ಯಾರೂ ಕೂಡ ಸರ್ಕಾರ ಅನ್ನೋದಿಲ್ಲ. ಈಗ ಅನುದಾನ ಅಂತಾರೆ. 500 ಕೋಟಿ ಅನುದಾನ ತಂದ್ವಿ, ಬೇರೆ ಯಾವುದೋ ಒಂದು ಕ್ಷೇತ್ರಕ್ಕೆ 500 ಅಥವಾ 300 ಕೋಟಿ ಅನುದಾನಕ್ಕಿಂತ ಅನುಷ್ಠಾನ ಮುಖ್ಯ. ಅನುಷ್ಠಾನದ ಜೊತೆಗೆ ನಿರ್ವಹಣೆ ಮುಖ್ಯ. ಈಗ ಯಾವುದಾದ್ರೂ ಒಂದು 100 ಕೋಟಿ ರೂಪಾಯಿ ಯಾವುದಾದ್ರೂ ಒಂದು ದೊಡ್ಡ ಯಾವುದಾದ್ರೂ ಒಂದು ಯೋಜನೆ ಇದ್ದರೆ ಅದು ಸಮರ್ಪಕವಾಗಿ ಉಪಯೋಗ ಆಗಿದೆಯಾ, ಅದು ಅಥವಾ ಸೋರಿಕೆ. ಇವತ್ತು ಸೋರಿಕೆ ಅನ್ನೋದು ಏನಾಗಿದೆ, ಸೋರಿಕೆ ಅಂದರೆ ಯಾವುದಾದ್ರೂ ನೋಡ್ಬೋದು, ಒಂದು ಸೂಜಿ ಗಾತ್ರ ನಾವು ಒಂದು ಮಡಿಕೆ ನೀರು ಇದರಲ್ಲಿ ನೀರಿನಿಂದ ಕೂಡಿದಂಥ ಒಂದು ಮಡಿಕೆನಲ್ಲಿ ನೀರಿರುತ್ತೆ. ಒಂದು ಸೂಜಿ ಆದರೆ ಏನೋ ಒಂದು ಸಣ್ಣದಾಗಿ ಸ್ವಲ್ಪ ಇವತ್ತು ನೀರಿರುತ್ತೆ. ಇವಾಗ ಏನಾಗಿದೆ, ಅದು ದಬ್ಬಳನೇ ಆಗಿದೆ, ಅದಕ್ಕೆ ಹೆಚ್ಚು ಕಡಿಮೆ ಅದು ನೀರೇ ಇರೋದಿಲ್ಲ. ಸೊ ಇಷ್ಟು ಸೋರಿಕೆ ಆಗ್ತಾ ಇರತಕ್ಕಂಥ ಈ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜ್ಞಾವಂತ ಮತದಾರರು ಇವತ್ತು ಸರಿಯಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಕಳೆದ 10 ವರ್ಷದಲ್ಲಿ ಭಾರತ ದೇಶದ ಪ್ರಗತಿ ಎಲ್ಲಿದೆ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತು ನೋಡ್ಬೋದು, ಫಾರಿನ್ ಇನ್ವೆಸ್ಟ್ಮೆಂಟು ಅಪ್ ಟು 49% ಇವತ್ತು ಎಕ್ಸ್ಪ್ರೆಸ್ ಹೈವೇಸ್ಗೆ ಮಾಡಿದ್ದಾರೆ. ಅದು ಬಹಳ ದೃಢವಾದ ನಿರ್ಧಾರ. ಅದರ್ವೈಸು ಆಲ್ ಆಫ್ ಎ ಸಡನ್ ಎಲ್ಲ ಕಡೆ ದೇಶಾದ್ಯಂತ ನೋಡಿ, ಮೊದಲು ಎಕ್ಸ್ಪ್ರೆಸ್ ಹೈವೇಸ್ ನಮ್ಮ ದೇಶದಲ್ಲಿ 20,000 ಕಿಲೋಮೀಟರ್ ಇತ್ತು, ಇವತ್ತು 55,000 ಕಿಲೋಮೀಟರ್ ಇದೆ ಎಕ್ಸ್ಪ್ರೆಸ್ ಹೈವೇಸು. ನಂತರ ರೈಲ್ವೆ ಮಾಡರ್ನೈಸೇಷನ್ ಆಗ್ಬೋದು, ಅದು 23,000 ಇದ್ದಿದ್ದು ಅದು 52,000 ಕಿಲೋಮೀಟರ್ ಆಗಿದೆ ಇವತ್ತು. ನಂತರ ಇವತ್ತು ಬಹಳ ದೊಡ್ಡ ನಿರ್ಧಾರ ಅಂದರೆ ಇವತ್ತು ನಮ್ಮ ಡಿಫೆನ್ಸ್, ಭಾರತದ ರಕ್ಷಣಾ ವ್ಯವಸ್ಥೆ ಬಹಳ ಸದೃಢವಾಗಿದೆ. ಇವತ್ತು ರಕ್ಷಣಾ ವ್ಯವಸ್ಥೆ ಇವತ್ತು ಎಲ್ಲ ನಮ್ಮ ಆರ್ಮಿ ಆಗ್ಬೋದು, ನೇವಿ ಆಗ್ಬೋದು, ಏರ್ಫೋರ್ಸ್ ಆಗ್ಬೋದು, ಅದನ್ನೆಲ್ಲ ಹೆಚ್ಚು ಕಡಿಮೆ ತುಂಬ ಆಧುನಿಕ ತಂತ್ರಜ್ಞಾನ ಮತ್ತು ಆಧುನಿಕ ಎಲ್ಲ ನಮ್ಮ ಏನು ಯುದ್ಧೋಪಕರಣಗಳ ಬಗ್ಗೆ ಅಲ್ಲೂ ಕೂಡ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲೋ ಮಾಡಿದ್ದಾರೆ. ಅದಕ್ಕೆ ದೃಢ ನಿರ್ಧಾರ ಬೇಕು.